ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿಯಾಗಿ ಕಾರ್ನಲ್ಲಿದ್ದ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿಯ ಹೆದ್ದಾರಿ ಪಕ್ಕದಲ್ಲಿ ಘಟನೆ ನಡೆದಿದೆ. 64 ವರ್ಷದ ಶಿವನಗೌಡ ಹಾಗೂ 45 ವರ್ಷದ ಪರಿಮಳ ಮೃತಪಟ್ಟಿದ್ದಾರೆ. ಹೊನ್ನಮ್ಮಗ ಆರೋಗ್ಯ ಸಮಸ್ಯೆ ಹಿನ್ನೆಲೆ ಚಿಕಿತ್ಸೆಗೆ ಅಂತ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಬರ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಚಾಲಕ ಸುನಿಲ್, ಮೃತ ಶಿವನಗೌಡ ಅವರ ತಾಯಿ ಹೊನ್ನಮ್ಮಗೆ ಗಂಭೀರ ಗಾಯ ಆಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಸಂಬಂಧ ನೆಲಮಂಗಲ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಅರಮನೆ ಮುಂಭಾಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ಬೃಹತ್ ಮರವೊಂದು ಧರೆಗುರುಳಿದೆ. ಕರ್ಜನ್ ಪಾರ್ಕ್ ಒಳಗಡೆ ಬೆಳೆಸಿದ್ದ ಮರ ಬಿದ್ದಿದ್ದು 2 ಆಟೋ ಸಂಪೂರ್ಣ ಜಖಮಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಆಟೋ ಡ್ರೈವರ್ಗಳಾದ ಸಲೀಂ, ಆಸಿಫ್ ಪಾರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಸುರಿದ ಭಾರೀ ಮಳೆ ಗಾಳಿಯಿಂದ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಈ ಘಟನೆ ಧಾರವಾಡ ನಗರದ ಸಪ್ತಾಪುರದಲ್ಲಿ ನಡೆದಿದೆ. ಬೃಹದಾಕಾರದ ಮರ ವಿದ್ಯುತ್ ಕಂಬದ ಮೇಲೆ ಬಿದ್ದ ಪರಿಣಾಮ ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಅವಘಡ ನಡೆದಿಲ್ಲ. ಹೆಸ್ಕಾಂ ಸಿಬ್ಬಂದಿಯಿಂದ ಬಿದ್ದ ಮರ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಕರಿಕಟ್ಟಿ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು, ಕಾಡಾನೆಗಳ ಕಾಟಕ್ಕೆ ಖಾನಾಪುರದ ಕಾಡಂಚಿನ ಜನ ಬೇಸತ್ತು ಹೋಗಿದ್ದಾರೆ. ಕಟಾವಿಗೆ ಬಂದಿದ್ದ ಕಬ್ಬು ಹಾಗೂ ಭತ್ತದ ಬೆಳೆಗಳನ್ನು ಕಾಡಾನೆಗಳು ನಾಶಪಡಿಸಿದ್ದು ರೈತರು ಕಂಗಾಲಾಗಿದ್ದಾರೆ. ಪಟಾಕಿ ಹೊಡೆದು ಕಾಡಾನೆಗಳನ್ನು ಓಡಿಸಲು ರೈತರು ಹರಸಾಹಸ ಪಡುತ್ತಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಳೆದ 15 ದಿನಗಳಿಂದ ಕಾಡಂಚಿನ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಕಾಡಿಗೆ ಓಡಿಸಬೇಕೆಂದು ಮನವಿ ಮಾಡಿದರೂ ಸ್ಪಂದಿಸದ ಅಧಿಕಾರಿಗಳ ನಡೆಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಜಮೀನೊಂದರಲ್ಲಿ ಚಿರತೆ ಮರಿಗಳು ಪ್ರತ್ಯಕ್ಷವಾದ ಘಟನೆ ಮಂಡ್ಯದ ಕೆಂಪೇಗೌಡನ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಪ್ರತಾಪ್ ಅನ್ನುವಂಥವರ ಜಮೀನಿನಲ್ಲಿ 3 ಚಿರತೆ ಮರಿಗಳು ಪ್ರತ್ಯಕ್ಷ ಆಗಿದ್ದು, ಚಿರತೆ ಮರಿಗಳನ್ನು ರಕ್ಷಣೆ ಮಾಡಿ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನೀಡಿದ್ದಾರೆ. ಚಿರತೆ ಮರಿಗಳನ್ನು ಕಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಗೊಂಡಿದ್ದು, ತಾಯಿ ಚಿರತೆಯನ್ನ ಸೆರೆ ಹಿಡಿಯುವುದಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವಿಡಿಯೋ ಮಾಡ್ತಾ ಇದೀವಿ. ಜಾನುವಾರುಗಳ ಮೇಲೆ ದಾಳಿ ನಡೆಸ್ತಾ ಇದ್ದ ಚಿರತೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಮೈಸೂರಿನ ಸರಗೂರು ತಾಲೂಕಿನ ನಿಲುವಾಗಿಲು ಗ್ರಾಮದಲ್ಲಿ ದನಕರುಗಳ ಮೇಲೆ ದಾಳಿ ಮಾಡ್ತಾ ಇತ್ತು ಚಿರತೆ ಕಾಟದಿಂದ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ರು. ಚಿರತೆಯನ್ನ ಸೆರೆ ಹಿಡಿಯಬೇಕು ಅಂತ ಅರಣ್ಯ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ರು. ಅದರಂತೆ ಸಿಬ್ಬಂದಿಗಳು ಬೋನಿಟ್ಟಿದ್ರು. ಇಂದು ಚಿರತೆ ಬೋನಿಗೆ ಬಿದ್ದಿದ್ದು, ಇದರಿಂದ ಗ್ರಾಮಸ್ಥರು ಸದ್ಯ ನಿಟ್ಟುಸಿರು ಬಿಟ್ಟಿದ್ದಾರೆ. ದೀಪಾವಳಿಯ ಪೂಜೆ ಮುಗಿಸಿ ನಿಲ್ಲಿಸಿದ್ದ ಲಾರಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡ ಘಟನೆ ಗದಗದ ಲಕ್ಷ್ಮೀಶ್ವರ ಪಟ್ಟಣದ ಶಿಗ್ಲಿ ರಸ್ತೆಯಲ್ಲಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವ ಶಂಕೆ ವ್ಯಕ್ತವಾಗಿದ್ದು, ಪಕ್ಕದಲ್ಲಿ ನಿಂತಿದ್ದ ಇನ್ನೊಂದು ಲಾರಿ ಮತ್ತು ಕಾರಿಗೂ ಸಹ ಬೆಂಕಿ ತಗುಲಿದ್ದು ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ.
ಅಭಿಷೇಕ್ ಗಜಕೋಶ ಎಂಬುವವರಿಗೆ ಸೇರಿದ 2 ಲಾರಿಗಳು ಇದಾಗಿದ್ದು, ಒಂದು ಕಾರು ಶಿಲ್ಪ ಅನ್ನುವಂಥವರಿಗೆ ಸೇರಿದ್ದು ಅಂತ ತಿಳಿದು ಬಂದಿದೆ. ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ನೀಡಿ ಬೆಂಕಿ ನಂದಿಸಿದ್ದಾರೆ. ಜಮೀನಿನ ಕೆಲಸದಲ್ಲಿ ತೊಡಗಿದ್ದ ಮೂವರಿಗೆ ಸಿಡಿಲು ಬಡಿದ ಘಟನೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಕಾಶಾಪುರದಲ್ಲಿ ನಡೆದಿದೆ. ಎಂದಿನಂತೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ಜಮೀನಿನಲ್ಲಿದ್ದ ನೇರಳೆ ಮರಕ್ಕೆ ಸಿಡಿಲು ಬಡಿದಿದೆ. ಈ ವೇಳೆ ಮರದ ಪಕ್ಕದಲ್ಲಿದ್ದ ಮೂವರಿಗೆ ಸಿಡಿಲು ಬಡಿದು ಗಂಭೀರ ಗಾಯಗೊಂಡಿದ್ದಾರೆ. ರಾಜ್ಕುಮಾರ್, ನಾಗಮಣಿ, ಸಾಕಮ್ಮ ಎಂಬುವರಿಗೆ ಗಾಯಗಳಾಗಿದ್ದು, ಸದ್ಯ ಮೂವರಿಗೂ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾವೇರಿಯಲ್ಲಿ ಮಳೆ ಮುಂದುವರೆದಿದ್ದು, ನಿರಂತರ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಕೋಡಬಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಭಾರೀ ಮಳೆಯಿಂದ ಗೃಹೋಪಯೋಗಿ ವಸ್ತುಗಳು ನೀರಿಗೆ ಹಾಳಾಗಿದ್ದು, ಮನೆಯಲ್ಲಿದ್ದ ವೃದ್ಧೆಯು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದ ಅಜ್ಜಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಚೆನ್ನವ್ವ ಕುಬಸದ ಎಂಬುವವರ ಮನೆ ನೆಲಸಮ ಆಗಿದ್ದು, ಮನೆಯ ವಸ್ತುಗಳನ್ನು ಹೊರಗೆ ಇಟ್ಟು ಅಕ್ಕಪಕ್ಕದವರು ಆಶ್ರಯ ನೀಡಿದ್ದಾರೆ. ಗ್ಯಾಸ್ ತಂದ್ ಹೊಂಟಿದ್ರಲ್ರಿ, ಹೊರಗಡೆ ಏನಾದ್ರು ಮಾಡ್ಕೊಂಡ್ ತಿನ್ನಾಕ ತಂದ್ ಹೊಂಟಿದ್ದೀರಾ? ಹೊರಗಡೆ ಮತ್ ನಿನ್ನೆ ಸುಟ್ಟು ಊಟ ಇಲ್ರಿ, ಮತ್ತೆ ಮ್ಯಾಗ ಜಂತು ಹಿಡಿದ್ರ ಎಲ್ಲ ಮನೆ ಬಿದ್ದೈತಿ. ಓಟ್ ಎಲ್ಲ ಚಪಾಟಿ ಇಟ್ಟೈತ್ರಿ. ಬಂದ್ ನೋಡ್ರಿ ನೀವು, ಗೊತ್ತಾಕತಿ. ಸಿಲಿಂಡರ್ ಸತಿನಿಗೂ ಎಲ್ಲಾ ತೋದ್ ಬಡ್ಡಿಗೆ ಅದಕ್ಕೆ ಹೊರಗಡೆ ತಂದ್ ಹೊಂಟಿರಿ? ಹೊರಗ ತಗೊಂಡ್ ಹೊಂಟವ್ರಿ. ಆಗೈತೆ ಏನ ಬೆಳಗಿಂದ ಮನಿ ಬಿದ್ದೈತ್ರಿ? ಬೆಳಗಿಂದ ಮನಿ ಬಿದ್ದೈತಿ. ಮಳೆ ಯಾವಾಗಿಂದ ಸ್ಟಾರ್ಟ್ ಆಗೈತಿ? ನಿನ್ನಿಂದ ಸ್ಟಾರ್ಟ್ ಆಗೈತಿ. ಮಳೆಗಿಂದನೇ ಬಿದ್ದೈತಿ ಇದು? ಮಳೆಗಿಂದನ ಬಿದ್ದೈತಿ. ಮಳೆ ಬಿದ್ದಿದ್ದಲ್ಲ. ಈಗ ಎಷ್ಟು ಹಾನಿ ಆಗೈತ್ರಿ ಇದು? ಒಳಗ ಮನಿ ಒಳಗ ಏನೇನು ಸಾಮಾನು ಇದ್ವು? ಎಲ್ಲಾ ಸಾಮಾನ್ ಬಾಳ ಅದಾವ್ರಿ, ಸಿಕ್ಕಂದವ, ಒಳಗೂ ಸಿಕ್ಕಂದವ. ಎಷ್ಟು ಹಾನಿ ಆಗಿರ್ಬೋದ್ರಿ ಮನಿ ಒಳಗ ಸಾಮಾನ, ರೊಕ್ಕ ಪಕ್ಕ? ಓಟ್ ಬಂಡೆ ಸಾಮಾನು ಅಡಿಗೆ ಅದಾವ. 12 ಗಂಟೆಯಿಂದ ಮಳೆ ಹಿಡಿದಕ್ರಿ ಮನಿ ಈ ತರ ಸಮಸ್ಯೆ ಆಗಿದೆ. ಎಲ್ಲವೂ ಈ ತರ ಆಗಿದೆ ನೋಡ್ರಿ. ಇದನ್ನೆಲ್ಲ ಏನು ಎಲ್ಲ ಪಾಲಾರ್ ಕೆರೆ ಹಾಗೂ ರಾಮಸಾಗರ ಕೆರೆ ಕೋಡಿ ಹರಿಯುವ ಸ್ಥಳದಲ್ಲಿ ಜನರ ಹುಚ್ಚಾಟ ಮಾಡ್ತಾ ಇದ್ರು. ಕೆರೆ ಕೋಡಿ ಪ್ರದೇಶಗಳಲ್ಲಿ ಜನರ ಹುಚ್ಚಾಟಕ್ಕೆ ಜಿಲ್ಲಾಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. 2 ಕಡೆ ಕೋಡಿಗಳ ಬಳಿ ಸಾರ್ವಜನಿಕರಿಗೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದಾರೆ. ಕೆರೆ ಕೋಡಿ ಹರಿಯುವ ಪ್ರದೇಶಗಳಲ್ಲಿ ಪೊಲೀಸರ ಕಾವಲಿಗೆ ಸೂಚನೆಯನ್ನು ಕೊಡಲಾಗಿದೆ. ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇರುವ ಹಿನ್ನೆಲೆ ಅಕ್ಟೋಬರ್ 22ರಿಂದ 29ರವರೆಗೂ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ದೀಪಾವಳಿ ಹಬ್ಬದ ಬೆನ್ನಲ್ಲೇ ಹೋರಿ ಹಬ್ಬದ ಕ್ರೇಜ್ ಆರಂಭಗೊಂಡಿದೆ. ಅದರಂತೆ ಶಿವಮೊಗ್ಗ ಜಿಲ್ಲೆಯ ಸೊರಬ ಶಿಕಾರಿಪುರ ಭಾಗದಲ್ಲಿ ರೈತರ ಜಾನಪದ ಸ್ಪರ್ಧೆಯಾಗಿರುವ ಹೋರಿ ಹಬ್ಬ ಅದ್ಧೂರಿಯಾಗಿ ನಡೀತಾ ಇದೆ. ಶಿವಮೊಗ್ಗದ ಶಿರಿಹಳ್ಳಿ ತಾಂಡ, ಶಿರಿಹಳ್ಳಿ, ಶಿಕಾರಿಪುರ ಸೇರಿದಂತೆ ವಿವಿಧೆಡೆ ಅದ್ಧೂರಿಯಾಗಿ ಹೋರಿ ಹಬ್ಬ ನಡೆಸಲಾಯಿತು. ತಮಿಳುನಾಡು, ಆಂಧ್ರ ಪ್ರದೇಶಗಳಿಂದ ಲಕ್ಷಾಂತರ ರೂಪಾಯಿಯ ಹೋರಿಗಳನ್ನು ತಂದು ಹೋರಿ ರೈತರು ಹಬ್ಬ ನಡೆಸಿದರು. ಹಬ್ಬದಲ್ಲಿ ನಾಯ್ಕರ್ ಗೂಳಿ, ಅಪ್ಪು, ಚಲುವ, ಬಸವ, ಕಿಂಗ್, ಸಿಪಾಯಿ, ಸೈನಿಕ, ಸರ್ದಾರ್, ಬಣಕಾರ, ಹುಲಿ ಹೆಸರಿನ ಹೋರಿಗಳು ನೋಡುಗರ ಗಮನ ಸೆಳೆದಿವೆ. ಹೋರಿ ಹಬ್ಬದಲ್ಲಿ ಹೋರಿಗಳ ಮೈ ಮೇಲೆ ಕಟ್ಟಿದ ಕೊಬ್ಬರಿ ಸರಗಳನ್ನು ಕಿತ್ತುಕೊಳ್ಳಲು ಅಖಾಡದಲ್ಲಿ ಯುವಕರು ತಾ ಮುಂದು ನಾ ಮುಂದು ಅಂತ ಕೊಬ್ಬರಿ ಕಿತ್ತು ಕೇಕೆ ಹಾಕಿದ್ರು. ಇನ್ನು ಸಂಕ್ರಾಂತಿ ಹಬ್ಬದವರೆಗೆ ಈ ಹೋರಿ ಹಬ್ಬ ನಡೆಯಲಿದೆ. ಹೋರಿ ಹಬ್ಬದ ವೇಳೆ ಹೋರಿ ತಿವಿತದಿಂದ ಹಾವೇರಿ ಜಿಲ್ಲೆಯಲ್ಲಿ ಮತ್ತೊಬ್ಬ ಬಲಿಯಾಗಿದ್ದು, ಮೃತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಶ್ರೀಕಾಂತ್ ಕೋಣಕೇರಿ ಮೃತ ರೈತ. ಶ್ರೀಕಾಂತ್ ಯಳವಟ್ಟಿ ಗ್ರಾಮದ ನಿವಾಸಿ ಅಂತ ತಿಳಿದು ಬಂದಿದೆ. ದೀಪಾವಳಿ ಸಂಬಂಧ ನಡೆಯುವ ಹೋರಿ ಓಟದ ವೇಳೆ ಮನೆಗೆ ಕರೆದೊಯ್ಯುವಾಗ ಹೋರಿ ಗುದ್ದಿದ್ದು ತೀವ್ರ ರಕ್ತಸ್ರಾವದಿಂದ ಶ್ರೀಕಾಂತ್ ಕುಸಿದು ಬಿದ್ದಿದ್ದ.
ಚಿಕಿತ್ಸೆ ಫಲಿಸದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಈ ಸಂಬಂಧ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಮಕೃಷ್ಣ ವಿವೇಕಾನಂದರ ಭಾವ ಪ್ರಚಾರ ಸಮ್ಮೇಳನದ 11ನೇ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮ ನಡೆದಿದ್ದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗಿದ್ದಾರೆ. 3000 ಮಠದ ಮಣಿಪ್ರ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿ ಸೇರಿದಂತೆ ಹಲವು ಶ್ರೀಗಳು ಭಾಗಿಯಾಗಿದ್ದರು. ಧಾರವಾಡದ ಲಿಂಗಾಯತ ಭವನದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿದ್ದು ಈಗ ಹುಂಡಿ ಎಣಿಕೆ ಕಾರ್ಯ ಪ್ರಾರಂಭ ಆಗಿದೆ. ಹಾಸನಾಂಬೆಗೆ ಹರಿದು ಬಂದ ರಾಶಿ ರಾಶಿ ಹಣವನ್ನು ಬೆಳಗ್ಗೆಯಿಂದ 200ಕ್ಕೂ ಹೆಚ್ಚು ಸಿಬ್ಬಂದಿ ಎಣಿಕೆ ಮಾಡುತ್ತಿದ್ದಾರೆ. ಜಾತ್ರಾ ಮಹೋತ್ಸವ ವೇಳೆ ಸುಮಾರು 14 ಹುಂಡಿಗಳನ್ನು ಇಡಲಾಗಿತ್ತು. 2ನೇ ಸುತ್ತಿನ ಎಣಿಕೆಯಲ್ಲೇ 2 ಕೋಟಿ ಸಂಗ್ರಹ ಆಗಿತ್ತು. ಹಣ ಎಣಿಕೆಗಾಗಿ 14 ಯಂತ್ರಗಳನ್ನು ಬಳಸಿಕೊಂಡಿದ್ದು 10ಕ್ಕೂ ಹೆಚ್ಚು ಬ್ಯಾಂಕ್ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಹರಕೆ ರೂಪದಲ್ಲಿ ಸಾವಿರಾರು ಬೇಡಿಕೆ ಪತ್ರಗಳು ಬಂದಿವೆ. ಬೆಳ್ಳಿ, ಚಿನ್ನದ ಕಾಣಿಕೆ, ಫಾರಿನ್ ಕರೆನ್ಸಿ, ಡಾಲರ್ಗಳು ಸಹ ಕಾಣಿಕೆ ಬಂದಿದೆ. ಅದು ಕಾಲ್ ಚೈನ್ ಅಲ್ಲ? ಕಾಲುಂಗ್ರ ಕಾಲು ಸ್ಯಾಂಡಲ್ವುಡ್ ಸ್ಟಾರ್ ನಟ ವಸಿಷ್ಠ ಸಿಂಹ ಹಾಗೂ ಪತ್ನಿ ನಟಿ ಹರಿಪ್ರಿಯಾ ದಂಪತಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದಿದ್ದಾರೆ. ಈ ವೇಳೆ ತಮ್ಮ ಮಗ ವಿಪ್ರಹ ಸಿಂಹನಿಗೆ ಸಾಂಪ್ರದಾಯಿಕವಾಗಿ ಚೌಲಶಾಸ್ತ್ರವನ್ನು ನೆರವೇರಿಸಿದ್ದಾರೆ. ವಿಶೇಷ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಲೆಫ್ಟ್